ಬಿಗ್ ಬಾಸ್ ಮನೆಯಲ್ಲಿ ನಮ್ರತ್ ಅವರು ಕಾರ್ತಿಕ್ ಬಗ್ಗೆ ವಿನಯ್ ಅವ್ರ ಮುಂದೆ ಏನು ಹೇಳಿದ್ದಾರೆ ಗೊತ್ತಾ? ಅವ್ರ ಬಗ್ಗೆ ನನಗೆ ಒಂಥರ ಒಳ್ಳೆ ಒಪಿನಿಯನ್ ಇದೆ. ಅಂದರೆ ಅವ್ರ ಬಗ್ಗೆ ಫಸ್ಟಿಗೆಲ್ಲ ಕಿರಿಕಿರಿ ಅನ್ನಿಸ್ತಿತ್ತು. ಅವ್ರು ಮಾತಾಡಿದರೆ ಸಾಕು ಯಪ್ಪ ಇರಿಟೇಟ್ ಆಗ್ತಿತ್ತು ನನಗೆ. ಅಷ್ಟೊಂದು ಇರಿಟೇಟ್ ಆಗೋಳು ನಾನು. ಬಟ್ ಇವಾಗ ಕಾರ್ತಿಕ್ ಅವ್ರ ಜೊತೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಿದೆ, ಒಂದು ಕಂಫರ್ಟ್ ಝೋನ್ ಅನ್ನಿಸ್ತಿದೆ. ಆಮೇಲೆ ಅವ್ರು ಬಂದು ನನ್ನ ಕೈನ ಆರಾಮಾಗಿ ಇಟ್ಕೊಳ್ತಿದ್ದಾರೆ. ನನ್ನ ಯಾರಾದರೂ ಆ ಥರ ಕೈ ಇಟ್ಕೊಂಡ್ರೆ ನಾನು ಸಡನ್ನಾಗಿ ಬಿಡಿಸ್ಕೊತಿದ್ದೆ. ನನಗೆ ಇರಿಟೇಟ್ ಆಗ್ತಿತ್ತು, ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಕಾರ್ತಿಕ್ ಅವರು ಎಷ್ಟೊಂದು ಈಸಿಯಾಗಿ ಬಂದು ಹಿಡ್ಕೋತಾರ, ನಾನು ಏನು ಹೇಳೋಕ್ಕೆ ಆಗಲ್ಲ, ಏನು ಹೇಳೋದು ಇಲ್ಲ. ನಾನು ಅದೊಂಥರ ಕಂಫರ್ಟ್ ಅನ್ನಿಸ್ತಿದೆ ನನಗೆ, ಏನು ಬೈಯಕ್ಕೂ ಇದಾಗಲ್ಲ ಅಂಥೇಳಿ ಈ ಒಂದು ಮಾತನ್ನು ವಿನಯ್ ಅವ್ರ ಮುಂದೆ ಹೇಳಿದರು ನಮ್ರತ್ ಅವರು. ಅದಕ್ಕೆ ನಮ್ರತ್ ಅವರು ಈ ಥರ ಹೇಳಿದ್ದಕ್ಕೆ ವಿನಯ್ ಅವರು ಅಂದರೆ ಜಡ್ಜ್ ಮಾಡೋಕ್ಕೆ ಹೋದರೆ, ಇಲ್ಲ ನೀವು ಜಡ್ಜ್ ಮಾಡಿದ್ರೆ ನಾನು ಹೇಳಂಗಿಲ್ಲ ಅಂತ ಹೇಳಿದರು. ಇಲ್ಲ ಜಡ್ಜ್ ಮಾಡಲ್ಲ ಬಾ ಹೇಳು ಅಂತ ಹೇಳಿ ನಮ್ರತ್ ಅವ್ರನ್ನ ಕೇಳಿದರು ವಿನಯ್ ಅವರು. ಅವಾಗ ಹೇಳಕತ್ತಿದ್ರು ಅವ್ರು ಇದೇ ಥರ. ಅಂದರೆ ಈ ಒಂದು ಮಾತನ್ನ ಬೇರೆಯವ್ರ ಹತ್ರ ಹೇಳಿದರೆ ಬೇರೆ ಥರ ತಿಳ್ಕೊತಾರೆ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತೀನಿ ನಾನು ಅಂತ ಹೇಳಿ ವಿನಯ್ ಅವ್ರ ಹತ್ರ ಹೇಳ್ಕೊಂಡ್ರು. ಈಗ ವಿನಯ್ ಅವ್ರು ಇದ್ದಾರಲ್ವಾ, ಏನು ಹೇಳಕ್ಕೆ ಹೋಗಿಲ್ಲ, ಅಷ್ಟಕ್ಕೆ ಸುಮ್ಮನೆ ಆದ್ರು ಅವರು. ಯಾಕಂತಂದರೆ ಅವ್ರವ್ರ ಅಭಿಪ್ರಾಯ ಅದು, ಅವ್ರವ್ರ ಇಷ್ಟ ಅದು, ಇವರು ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ವಿನಯ್ ಅವರು ಇದರಲ್ಲಿ ಏನು ಮಾತಾಡಲೇ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ರತ್ ಅವ್ರಿಗೆ ಇಷ್ಟು ದಿನದಿಂದನೂ ಕೂಡ ಕಾರ್ತಿಕ್ ಅವ್ರ ಮೇಲೆ ಒಳ್ಳೆ ಒಪಿನಿಯನ್ ಇದ್ದಿದ್ದಿಲ್ಲಲ್ಲ, ಇವಾಗ ಒಳ್ಳೆ ಒಪಿನಿಯನ್ ಬರ್ತಿದೆ. ಆದರೆ ಹಿಂದೆ ಇರುವಂತಹ ಉದ್ದೇಶ ಏನಿರಬಹುದು? ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ನಾಗ ತಿಳಿಸ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಲ್ವಾ, ಏನಪ್ಪ ಅಂತಂದರೆ ಅವ್ರಿಗೆ ಒಂದು ಫ್ರೆಂಡ್ಶಿಪ್ಪಿಗೆ ಒಂದು ಮಟ್ಟಕ್ಕೆ ಬಂದಿದೆ. ಅಂದರೆ ಇಬ್ಬರದ್ದು ಸಂಬಂಧ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ವಿನಯ್ ಅವ್ರ ಮುಂದೆ ಹೇಳ್ತಾ ಇದ್ರು ಈ ಥರ. ಯಾಕಂತಂದರೆ ನಮ್ರತ್ ಅವರು ಸುಮ್ಮನೆ ಹೋಗಿ ಯಾರ ಬಗ್ಗೆನೂ ಈ ಥರ ಹೇಳಿಲ್ಲ ಅವರು. ಇವನ್ ನೋಡಿ ನೀವು ಸ್ನೇಹಿತವ್ರ ಬಗ್ಗೆ ಕೂಡ ಹೋಗಿಬಿಟ್ಟು ಈ ಥರ ಎಲ್ಲ ಹೇಳ್ಕೊಂಡಿರಲಿಲ್ಲ. ಅಂದರೆ ಫ್ರೆಂಡ್ ಅಂತ ಹೇಳ್ತಿದ್ರು. ಬಟ್ ಈ ಥರ ನನಗೆ ಕಂಫರ್ಟ್ ಅನ್ನಿಸ್ತಿದೆ, ಅವ್ರು ನನ್ನ ಕೈ ಇಟ್ಕೊಂಡ್ರು ಕೂಡ ನನಗೇನು ಅನ್ನಿಸ್ತಿಲ್ಲ, ಅಂದರೆ ಬೈಬೇಕು ಅನ್ನಿಸ್ತಿಲ್ಲ, ಬಿಡಿಸ್ಕೋಬೇಕಂತ ಅನ್ನಿಸ್ತಿಲ್ಲ, ಆ ಥರ ಅಂತೆಲ್ಲ ಹೇಳಿದ್ರಲ್ವ. ಸೊ ಇದರಿಂದ ಏನು ಉದ್ದೇಶ ಇರ್ಬೋದು? ಈ ಒಂದು ಬಿಗ್ ಬಾಸ್ ಮನೇಲಿ ಇದ್ರ ಹಿಂದೆ ಏನು ಉದ್ದೇಶ ಇರ್ಬೋದು ಅಂತಂದರೆ, ಈಗ ಆಟವನ್ನು ಚೆನ್ನಾಗಿ ಆಡಕತ್ತಿದ್ದಾರಲ್ವ. ಸೊ ಫ್ರೆಂಡ್ಶಿಪ್ ಅಂತ ಹೇಳಿದ್ದಾಗ ಕಾಮನ್ ಇದೆಲ್ಲ. ಆಮೇಲೆ ಇಷ್ಟು ದಿನ ನಾವು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಅವ್ರು ಏನಂತ ಹೇಳಿ ಗೊತ್ತಾಗ್ತಿದೆ. ಅವ್ರ ಜೊತೆ ಟೈಮ್ ಕಳೀತಾ ಅವ್ರು ಏನು ಹೆಂಗ ಅಂತ ಹೇಳಿ ಗೊತ್ತಾಗುತ್ತಾ. ಬಟ್ ಒಂದೇ ಸಲಿಗೆ ಜಡ್ಜ್ ಮಾಡೋದು ಬೇಡ ಅನ್ನೋ ಒಂದು ಅಭಿಪ್ರಾಯ ಮೂಡಿದೆ ಇಲ್ಲಿ ನಮ್ರತ್ ಅವ್ರಿಗಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ವಿನಯ್ ಅವ್ರ ಮುಂದೆ ಹೇಳಿದ್ದಾರೆ, ಬಟ್ ವಿನಯ್ ಅವರು ಏನು ಹೇಳಿಲ್ಲ. ಯಾಕಂತಂದ್ರೆ ವಿನಯ್ ಅವರಿಗೆ ಕಾರ್ತಿಕ್ ಅವ್ರ ಬಗ್ಗೆ ಎಲ್ಲನೂ ಗೊತ್ತಿದೆ ಅಲ್ವಾ. ಸೊ ಅವರು ಸುಮ್ಮನೆ ತಮಾಷೆ ಮಾಡ್ಕೊಂತಾನೆ ಸುಮ್ಮನೆ ಕುಂತಿದ್ರ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ನಮ್ರತ್ ಅವ್ರಿಗೆ ಹೋಗ್ಬಿಟ್ಟು ಕಾರ್ತಿಕ್ ಅವ್ರಿಗೆ ಹೇಳಬೇಕಾಗಿತ್ತು. ಬಟ್ ಕಾರ್ತಿಕ್ ಅವ್ರಿಗೆ ಹೇಳಿದ್ರೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲೇನೋ ಅಂತ ಅನಿಸ್ತಿದೆ. ಯಾಕಂತಂದ್ರೆ ಮೊನ್ನೆ ಹೇಳಿದ್ರಲ್ವ, ಇದು ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಹಿಂಗೆ ಮಾತಾಡಿದ್ರೆ ಅದೆಲ್ಲಿ ಹೋಗಿ ಮುಟ್ಟುತ್ತೋ ಏನೋ ಗೊತ್ತಾಗಂಗಿಲ್ಲ ಅಂತೆಲ್ಲ ಹೇಳಿದ್ರು. ಮತ್ತು ಅದಕ್ಕಿಂತ ಮೊದಲು ಏನಂದಿದ್ರ ಅಂತಂದ್ರೆ, ನಾನು ನಿಮ್ಮನ್ನು ಮದುವೆ ಆಗಿ ಅಂತ ಹೇಳಿಬಿಡ್ತೀನಿ ನೋಡು, ಆಗ್ತೀರಾ ನೀವು ಅಂತ ಹೇಳಿ ಈ ಒಂದು ಮಾತನ್ನ ಕೂಡ ಹೇಳಿದ್ರು. ಸೊ ಇವೆಲ್ಲವನ್ನ ನೋಡಿದ್ರೆ ಇಲ್ಲಿ ನಮ್ರತ್ ಅವ್ರಿಗೆ ಕಾರ್ತಿಕ್ ಅವ್ರ ಮೇಲೆ ಲವ್ ಫೀಲಿಂಗ್ ಇದೇನೋ ಅಂತ ಹೇಳಿ ಅನಿಸ್ತಿದೆ. ಬಟ್ ಕಾದ್ ನೋಡೋಣ ಇದಕ್ಕೆ ಯಾವಾಗ ಓಕೆ ಅಂತ ಹೇಳ್ತಾರೋ, ಅಥವಾ ಮನಸ್ಸಲ್ಲಿ ಇರೋದು ನಿಜನಾ ಸುಳ್ಳ, ಅಥವಾ ಇವರು ಅಂದರೆ ಆ ಕ್ಷಣಕ್ಕೆ ಆ ಥರ ಅನಿಸಿದ್ದೇನೆ ಹೀಗೆ ಅಂಥೇಳಿ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರೆಲ್ಲರೂ ಕೂಡ ಯಾರು ಕೂಡ ಇಲ್ಲಿ ಅನ್ಮೆಚ್ಯೂರ್ ಏನಿಲ್ಲ, ಎಲ್ಲರೂ ಕೂಡ ಮೆಚ್ಯೂರ್ ಆಗಿನೇ ಥಿಂಕ್ ಮಾಡ್ತಾರಲ್ವ. ಸೊ ಅವ್ರಿಗೆ ಈಗ ಯಾರ್ಯಾರ ಜೊತೆ ಕಂಫರ್ಟಬಲ್ ಅನಿಸುತ್ತೋ ಆ ಫ್ರೆಂಡ್ಸ್ ಜೊತೆನೇ ಇರ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಮ್ರತ್ ಅವರು ಕಾರ್ತಿಕ್ ಅವ್ರ ಜೊತೆ ಏನು ಕಂಫರ್ಟ್ ಆಗಿ ಫೀಲ್ ಆಗ್ತಿದ್ದೇನೋ ಅವ್ರಿಗೆ, ಈ ಒಂದು ಬಿಗ್ ಬಾಸ್ ಮುಗಿದ್ಮೇಲೆ ಕೂಡ ಹೊರಗೆ ಬಂದಮೇಲೆ ಕೂಡ ಇದೇ ಥರ ಫ್ರೆಂಡ್ಶಿಪ್ ಇರುತ್ತೇನೋ ಅಂತ ಹೇಳಿ ಅನಿಸ್ತಿದೆ. ಕಾದು ನೋಡೋಣ ಫ್ರೆಂಡ್ಶಿಪ್ ಹೀಗೆ ಇರುತ್ತಾ, ಅಥವಾ ಇಲ್ಲೊಂದು ಬಿಗ್ ಬಾಸ್ ಮನೆಯಲ್ಲೇ ಇದು ಫುಲ್ ಸ್ಟಾಪ್ ಆಗುತ್ತೆ ಇದಕ್ಕೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.